ಮರಣವನ್ನು ಗೆದ್ದವನು, ನಿತ್ಯ ಜೀವಿಸುವನು ಆದ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶಾಲೋಮ್. ಪ್ರೀತಿಯ ದೇವಚಂದ್ರೇ, ಮತ್ತು ಈ ಒಂದು ವಿಶೇಷವಾದ ದಿನದಲ್ಲಿ ಒಂದು ವಿಶೇಷವಾದ ಒಂದು ದೈವಿಕದ ಆಲೋಚನೆಯಿಂದ ನಿಮ್ಮ ಮುಂದೆ ಇನ್ನೊಂದು ಸಾರಿ ಬರುವುದಕ್ಕೆ ಆ ಕೃಪೆಯಲ್ಲಿ ಐಶ್ವರ್ಯದ ದೇವರು ಮಹಾಕೃಪೆಯನ್ನು ಕೊಟ್ಟಿದ್ದಾನೆ. ಆತನಿಗೆ ನಮಸ್ಕಾರಗಳು. ನಾನು ಬಹಳ ಸಂತೋಷ ಪಡುವನಾಗಿದ್ದೇನೆ, ಉಲ್ಲಾಸ ಪಡುವನಾಗಿದ್ದೇನೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ, ಅನುಕೂಲತೆಗಾಗಿ, ಈ ಹೊಸ ದಿನಕ್ಕಾಗಿ, ವಿಶೇಷವಾದ ದಿನಕ್ಕಾಗಿ ದೇವರಿಗೆ ವಂದನೆ ಹೇಳುತ್ತೇನೆ. ಹಾಗಾಗಿ ಇದನ್ನ ವಿಶೇಷವಾದ ದಿನ, ಯೇಸು ಕ್ರಿಸ್ತನು ಸಮಾಧಿಯಿಂದ ಎದ್ದು ಬಂದಂತ ದಿನ, ಯೇಸು ಕ್ರಿಸ್ತನು ಈ ದಿನ ಮರಣವನ್ನು ಜಯಿಸಿದಂತ ದಿನ ಇದು ಆಗಿದೆ. ಪ್ರೀತಿ ದೇವಚಂದ್ರ, ಎಲ್ಲರಿಗೂ ಯೇಸುವಿ ನಾಮದಲ್ಲಿ ಪುನರುತ್ಥಾನ ದಿನದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಈಸ್ಟರ್ ಡೇ. ಗಾಡ್ ಬ್ಲೆಸ್ ಯು ಆಲ್. ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಈ ದಿನವೂ ಸಹ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವುದು ಎಷ್ಟೋ ಸಂತೋಷವಾಗುತ್ತದಾಗಿದೆ. ಬನ್ನಿ ಇದನ್ನ ದೇವರ ವಾಕ್ಯ ಓದೋಣ. ಮಾರ್ಕನ ಬರೆದ ಸುವಾರ್ತೆ 16ನೇ ವಚನ. ಅವನು ಅವರಿಗೆ, ಬೆರಗಾದ ಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತಿದ್ದೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ, ಆತನನ್ನು ಇಟ್ಟಿದ್ದ ಸ್ಥಳವು ಇದೆ, ನೋಡಿರಿ ಅಂದನು ಎಂಬುದಾಗಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧವಾದ ಸ್ಥಳದಲ್ಲಿ ನಿತ್ಯ ವಾಸಿಸುವವನೇ, ನಮ್ಮ ಪರಿಶುದ್ಧವಾದ ತಂದೆ, ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಯಪ್ಪ ನಿನ್ನ ಪಾದಕ್ಕೆ ಬರ್ತೇವೆ. ನಿನ್ನೆ ಸ್ವಾಮಿ ನಿನ್ನ ಆತ್ಮನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು, ನಮಗೇನು ಕಲಿಸಿಕೊಟ್ಟು ನೀನು ಮೈ ಮುಂದಿಕ್ಕೋ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬಿಡುತ್ತೇವೆ ಪರಲೋಕದ ತಂದೆಯೇ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಈ ದಿನ ಸಂದೇಶ ಹೇಳುವುದಕ್ಕೆ ನನಗೆ ಅಷ್ಟು ಸಂತೋಷ ಆಗುವಂತದಾಗಿದೆ. ಬಿಕಾಸ್ ಮೈ ಗಾಡ್ ಈಸ್ ರೀಸನ್ ಫ್ರಮ್ ದ ಡೆಡ್. ಆಮೆನ್. ಮೈ ಗಾಡ್ ಈಸ್ ರೀಸನ್ ಫ್ರಮ್ ದ ಡೆಡ್. ನನ್ನ ದೇವರು ಆತನು ಮರಣದಿಂದ ಎದ್ದಂತ ದೇವರು, ಸತ್ತಂತ ದೇವರು ಅಲ್ಲ. ಪ್ರೀತಿಯ ದೇವಚಂದ್ರೇ, ಇದನ್ನ ಶಿರೋನಾಮ ಏನೆಂಬುದು ಹೇಳುವಾಗ ಮರಣವನ್ನು ಜಯಿಸಿದವನು ಯಾರು? ಮರಣ ಜಯಿಸಿದವನು ಯಾರು ಎಂಬುದಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾರು ಈ ಪ್ರಪಂಚದಲ್ಲಿ? ಹುಡುಕಿ ನೋಡ್ರಿ, ಆಲೋಚನೆ ಮಾಡ್ರಿ. ಯಾರು 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 ಯಾರು? ನೋ. ಸೃಷ್ಟಿ ದಿನ ಪ್ರಾರಂಭದ ಮೊದಲು ಮಾಡಿಕೊಂಡು ಇಲ್ಲಿಯವರೆಗೂ ಅನೇಕರು ಮರಣವನ್ನು ಹೊಂದಿದ್ದಾರೆ. ಅವರು ಚಿಕ್ಕವರೋ ದೊಡ್ಡವರು, ಅವರು ಶ್ರೀಮಂತರೋ ಬಡವರು, ಅವರು ಜ್ಞಾನಿಗಳೋ ಅಜ್ಞಾನಿಗಳು, ಅವರು ಸಿಟಿಲಿರುವಂಥವರು ಹಳ್ಳಿಯಲ್ಲಿರುವಂಥವರು, ಅವರು ಯಾರೇ ಆಗಿರ್ಬೋದು. ಅವನು ಪಾಪಿನೋ, ಅವನು ಪರಿಶುದ್ಧನು, ಅವನು ಒಳ್ಳೆಯವನೋ ಕೆಟ್ಟವನು, ಯಾರೇ ಆಗಿರ್ಬೋದು, ಇಲ್ಲಿವರೆಗೂ ಮರಣವನ್ನು ಹೊಂದಿದ್ದಾರೆ. ಅವರ ಸಮಾಧಿಗಳು ಇನ್ನೂ ಮುಚ್ಚಲ್ಪಟ್ಟಿವೆ. ಆದರೆ ಈ ಪ್ರಪಂಚದಲ್ಲಿ, ಈ ಸೃಷ್ಟಿಯಲ್ಲಿ ಒಬ್ಬರೇ ಒಬ್ಬರ ಸಮಾಧಿ ತೆರಲ್ಪಟ್ಟಿದೆ. ಅದು ಯಾವುದು ಎಂಬುದಾಗಿ ಹೇಳುವಾಗ ನಾನು ಪ್ರಕಟಿಸುವಂತ ನಜರೇತಿನ ಯೇಸು ಕ್ರಿಸ್ತನದು. ಆಮೆನ್. ಬಿಕಾಸ್ he is risen from the dead. ಯಾಕೆಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿದಂತ ದೇವರು. ಅಂತ ದೇವರನ್ನ ನಂಬಿದ್ದೇನೆ. ವಾಟ್ ಎ ಗ್ರೇಟ್ ಬ್ಲೆಸ್ಸಿಂಗ್. ಹಾಲೆಲೂಯಾ. ಗರ್ವ ಪಡುವ ಪ್ರೀತಿ ದೇವಜನರೇ, ಹೆಮ್ಮೆಯಿಂದ ಹೇಳೋಣ, ಮೈ ಗಾಡ್ ಇಸ್ ರೀಸನ್. ನನ್ನ ದೇವರು ಮರಣದಿಂದ ಎದ್ದಿದ್ದಾನೆ. ಆತನು ಸತ್ತಂತ ದೇವರು ಅಲ್ಲ, ಆತನು ಮರಣ ಹಿಡಿದುಕೊಳ್ಳಿಲ್ಲ ಎಂಬುದಾಗಿ ಮರಣವನ್ನು ಜಯಿಸಿದ ದೇವರು ನನ್ನ ದೇವರು ಆತನಾಗಿದ್ದಾನೆ. ಆತನು 2000 ವರ್ಷಗಳ ಹಿಂದೆಗಡೆ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದ. ಯಾಕೆ? ನನ್ನ ಪಾಪಕ್ಕಾಗಿ, ನಿನ್ನ ಪಾಪಕ್ಕಾಗಿ ನಾನು ಸಾಯಬೇಕಾಗಿತ್ತು. ನನ್ನ ಬದಲಾಗಿ ಆತನು ಸತ್ತಿದ್ದಾನೆ. Instead of me, the God Jesus died for my sin's sake. ನಾನು ಸಾಯಬೇಕಾಗಿತ್ತು. ಈ ಪ್ರಪಂಚದಲ್ಲಿರುವಂತಹ ಮನುಷ್ಯನು, ಪ್ರತಿಯೊಬ್ಬ ಮನುಷ್ಯನು ಮರಣಕ್ಕೋಸ್ಕರ ಸಾಯಬೇಕಾಗಿದ್ರೆ, ಪಾಪವು ಕೊಡುವಂತ ಸಂಬಳ ಮರಣ, ನರಕ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದಕ್ಕೆ ನಾನು ಸಾಯಬೇಕಾಗಿತ್ತು. By God came.
2000 years ago, he said, my son, I love you. You don't need to be die. I will die for you. You be safe. You receive the eternal life. ಎಂಬುದಾಗಿ ಹೇಳಿ ನಾನು ಸಾಯಬೇಕಾದ ಸ್ಥಳದಲ್ಲಿ, ಆ ಗೊಲ್ಗೊಥಾ ಬೆಟ್ಟದಲ್ಲಿ ನಾನು ಸಾಯಬೇಕಾಗಿತ್ತು 2000 ವರ್ಷಗಳ ಹಿಂದೆಗಡೆ. ಯೇಸು ಕ್ರಿಸ್ತನು ಸತ್ತಿದ್ದಾನೆ 2000 ವರ್ಷಗಳ ಹಿಂದೆಗಡೆ. ಆಮೆನ್. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವಚಂದ್ರೆ, ದೇವರ ಮಕ್ಕಳಾದ ನಮಗೆ ಯಾರ್ಯಾರು ಯೇಸು ಸ್ವಾಮಿಯನ್ನು ನಂಬುತ್ತಾರೋ ಅವರಿಗೆ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಏನೆಂಬುದಾಗಿ ಹೇಳುವಾಗ ಅವರು ಸತ್ತರು ಬದುಕುತ್ತಾರೆ ಎಂಬುದಾಗಿ ಇಲ್ಲಿ ವಾಕ್ಯ ಸಹ ಹೇಳುವಂತದ್ದಾಗಿದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಇಲ್ಲಿ ಯೇಸು ಸ್ವಾಮಿ ಸತ್ತು ಹೋಗಿದ್ದಾನೆ. ಅಥವಾ ಶುಕ್ರವಾರ ಸತ್ತು ಹೋಗಿ ಈಗ 3 ದಿನ ಎದ್ದು ಬರ್ತಾ ಇದ್ದಾನೆ. ಭಾನುವಾರ ಸಬ್ಬತ್ ದಿನದ ಆದ ಮೇಲೆ, ಸಬ್ಬತ್ ದಿನ ಎಂಬುದಾಗಿ ಹೇಳುವಾಗ ಭಾನುವಾರ ಅಲ್ಲವೇ ಅಲ್ಲ, ಇದು ಏನೆಂಬುದಾಗಿ ಹೇಳ್ತಾರೆ ಎಂಬುದಾಗಿ ಹೇಳುವಾಗ ವಾರದ ಮೊದಲನೇ ದಿನ. ಸಬ್ಬತ್ ದಿನ ಅಂದ್ರೆ ಸಾಟರ್ಡೇ ಅದು. ಓಕೆ, ಅದು ತಪ್ಪು. ಸಬ್ಬತ್ ದಿನ ಎಂಬುದಾಗಿ ಭಾನುವಾರಕ್ಕೆ ಸಬ್ಬತ್ ದಿನ ಎಂಬುದಾಗಿ ಹೇಳ್ಬೇಡ್ರಿ. ಓಕೆ, ವಾರದ ಮೊದಲನೇ ದಿನ ಎಂಬುದಾಗಿ ಹೇಳ್ರಿ. ಸೊ ದೇವರಿಗೆ ಸ್ತೋತ್ರ. ಇಲ್ಲಿ ನೋಡ್ರಿ, ಸಬ್ಬತ್ ದಿನ ಕಳೆದ ಮೇಲೆ ಅಂದ್ರೆ ಶನಿವಾರ ಕಳೆದ ಮೇಲೆ ಭಾನುವಾರ, ವಾರದ ಮೊದಲನೇ ದಿನ ಮಗ್ದಲ ಮರಿಯಳು, ಯಾಕೋಬನ ತಾಯಿ ಮರಿಯಳು ಎಲ್ಲರೂ ಏನು ಗೊತ್ತಾ, ಯೇಸು ಸ್ವಾಮಿ ದೇಹಕ್ಕೆ ಸುಗಂಧ ತೈಲಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಚ್ಚಬೇಕೆಂಬುದಾಗಿ ಹೋಗುವಾಗ ಅಲ್ಲಿ ದೇವಸ್ಥಾನ ಹೇಳ್ತಾನೆ, ಅಮ್ಮ ಆತನ ನಿಲ್ಲಮ್ಮ, ಎದ್ಬಿಟ್ಟಿದ್ದಾನೆ. ಯಾರು? ಯೇಸು ಕ್ರಿಸ್ತನು ಎದ್ದ ಬೆಲೆ ತೋರಿಸ್ತೀನಿ ನಾನು, ನಿಮ್ಮ ಆತನು ಮಾಡಿದಂತ ಸಮಾಧಿ ತೋರಿಸ್ತೀನಿ ಬನ್ನಿ ಅಂತ ಹೇಳುವಾಗ ಖಾಲಿಯಾಗಿದೆ. ಇನ್ನೂ ಇಸ್ರಾಯೇಲ್ ದೇಶದಲ್ಲಿ ಯೇಸು ಕ್ರಿಸ್ತನ ಸಮಾಧಿ ಇನ್ನೂ ಖಾಲಿ ಇದೆ. ಈಗಲೂ ಯು ಕ್ಯಾನ್ ಗೋ ಅಂಡ್ ಸೀ ದಟ್ ಟು. ಈಗಲೂ ಏನು ಗೊತ್ತಾ, ನಾವು ಹೋಗಿ ನೋಡಬಹುದು ಯೇಸು ಕ್ರಿಸ್ತನ ಸಮಾಧಿ ಇನ್ನೂ ಖಾಲಿ ಇದೆ. ಪ್ರೀತಿ ದೇವಚಂದ್ರ, ಯಾರ ಸಮಾಧಿ ಖಾಲಿ ಇದೆ ಈ ದಿನ ಈ ಸೃಷ್ಟಿಯಲ್ಲಿ? ಯೇಸು ಕ್ರಿಸ್ತನ ದುರ್ಬದೆ. ಯಾಕೆ ಬೇರೆಯವರ ಸಮಾಧಿ ಖಾಲಿ ಇಲ್ಲ? ಯಾಕಂದ್ರೆ ಅವರು ಎದ್ದಿಲ್ಲ ಜೀವಂತವಾಗಿ. ಯಾಕಂದ್ರೆ ನನ್ನ ದೇವರು ಎದ್ದಿದ್ದಾನೆ. ಎದ್ದಂತ ಮರಣವನ್ನು ಜಯಿಸಿದಂತ ದೇವರು ನನ್ನ ದೇವರು ಆತನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ, ಮರಣವೇ ನನ್ನ ವಿಷಯದ ಕೊಂಡಿ ಎಲ್ಲಿ? ಅದನ್ನು ಜಯಿಸಿದ್ದ ನನ್ನ ದೇವರು. ಅದೇ ರೀತಿಯಾಗಿ ಮರಣವನ್ನೇ ಜಯಿಸಿದ ದೇವರು, ಅದರ ಮೇಲೆ ಜಯವನ್ನು ಹೊಂದಿದ ದೇವರು ನಿನ್ನ ದೇವರು ಆತನಾಗಿದ್ದಾನೆ. ಅದೇ ಜಯದ ಶಕ್ತಿಯನ್ನು ದೇವರ ಮಗನ, ದೇವರ ಮಗಳೇ, ನಿನಗೂ ಕೊಡ್ಲಿಕ್ಕಿದ್ದಾನೆ ಈ ದಿನ. Are you ready to receive that resurrection power? ಓಕೆ, ಆ ಒಂದು ಪುನರುತ್ಥಾನದ ಶಕ್ತಿ ನೀವು ಹೊಂದಿಕೊಳ್ಳೋದಕ್ಕೆ ಇಷ್ಟಪಡ್ತೀಯಾ? ಹೊಂದಿಕೋ. ಈ ದಿನ ಹೊಂದಿಕೊಂಡು ನಿನಗೆ ಶೋಧನೆಗಳ ಮೇಲೆ ಜಯ ಕೊಡ್ತಾನೆ. ನೀನು ಜಯ ಹೊಂದಿಕೊಳ್ತೀಯಾ? ಆ ರಿಸರೆಕ್ಷನ್ ಪವರ್ ಹೊಂದಿಕೊಳ್ಳುವುದಾದ್ರೆ, ಶಕ್ತಿ ನಿನ್ನ ಹೊಂದಿಕೊಳ್ಳುವುದಾದ್ರೆ, ಸೇಮ್ ಪವರ್ ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಯು. ಆಮೆನ್. ಶೋಧನೆಯನ್ನು ಜಯಿಸುವಂತ ಶಕ್ತಿ, ಕಷ್ಟವನ್ನು ಜಯಿಸುವಂತ ಶಕ್ತಿ, ಈ ಲೋಕದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳನ್ನು ಇಕ್ಕಟ್ಟುಗಳಿಂದ ಜಯವನ್ನು ಸಾಧಿಸುವಂತ, ಜಯದ ಜೀವಿತವನ್ನು ಸಾಧಿಸುವಂತ ಶಕ್ತಿ ಯೇಸು ಕ್ರಿಸ್ತನು ಕೊಡ್ಲಿಕ್ಕಿದ್ದಾನೆ. ಇಲ್ಲಿವರೆಗೂ ನಿನ್ನ ಜೀವಿತಗಳಲ್ಲಿ ಯಾವ ವಿಷಯಗಳಲ್ಲಿ ಸೋತು ಹೋಗಿದೆಯೋ ಗೊತ್ತಿಲ್ಲ. ಈ ದಿನ ಆ ಸೋಲುವಿಕೆಗೆ ಫುಲ್ ಸ್ಟಾಪ್ ಇಡ್ತೀಯಾ? ಜಯವೀರನಾಗಿರುವಂತ ಯೇಸು ಕ್ರಿಸ್ತನನ್ನು ಇನ್ನೊಂದು ಸಾಲಿನ ಒಳಗಡೆ ತೆಗೆದುಕೊಂಡು, ಇಲ್ಲೋದ್ರೆ ಇದೇ ಸಾಲಿನ ಮೊದಲದಾಗಿ ದೇವರ ವಾಕ್ಯ ಕೇಳುವುದಾದ್ರೆ, ಟುಡೇ ರಿಸೀವ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ in your life as your personal savior and Lord. Is ready to come into your life and you want to give you the resurrection power. Amen. ಆ ಶಕ್ತಿಯನ್ನು ನಿನಗೂ ಸಹ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಆದ ಕಾರಣ ಸೋಲುಗಳಿಗೆ ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದೇನೆ. ದೇವರ ಮಗನ, ದೇವರ ಮಗಳೇ, ಇಲ್ಲಿವರೆಗೂ ಯಾವ್ಯಾವ ವಿಷಯಗಳಲ್ಲಿ ಸೋತು ಹೋಗಿದ್ಯಾ? ಶೋಧನೆಗಳಲ್ಲಿ ಬಿದ್ದು ಸೋತು ಹೋಗಿದ್ಯಾ? ದೇಹದ ಆಸೆಗಳನ್ನು ನೆರವೇರಿಸುವುದು ಸೋತು ಹೋಗಿದ್ಯಾ? ಲೋಕದ ಆಸೆಗಳು ನೆರವೇರಿಸುವುದು ಸೋತು ಹೋಗಿದೆ. ಅಯ್ಯೋ, ಅದರಿಂದ ನನಗೆ ಜಯ ಹೊಂದೋದಕ್ಕೆ ಆಗ್ತಾ ಇಲ್ಲ ಎಂದು ಅಂದುಕೊಳ್ತೀಯಾ? ಯಾಕೆ ಗೊತ್ತಾ? ಇವರ್ ಔಟ್ ಆಫ್ ದ ಕ್ರೈಸ್ಟ್. ನೀನು ಯೇಸು ಕ್ರಿಸ್ತನ ಒಳಗಡೆ ನೀನಿಲ್ಲ, ಆತನ ಹೊರಗಡೆ ನೀನಿದೆ. ಅದಕ್ಕೋಸ್ಕರ ನಿನಗೆ ಅದರಿಂದ ಜಯ ಸಿಗ್ತಾ ಇಲ್ಲ, ಜಯ ಹೊಂದೋದಕ್ಕೆ ಆಗ್ತಾ ಇಲ್ಲ. ನಿನಗೆ ಕಮ್ ಇಂಟು ದ ಪವರ್. ಯೇಸು ಕ್ರಿಸ್ತನ ಒಳಗಡೆ ಬಂದ್ಬಿಡು. ಅದನ್ನು ಶಕ್ತಿಯನ್ನು ಕೊಡುವ ಆತನಾಗಿದ್ದಾನೆ. ಅನೇಕರು ಹೇಳುವುದುಂಟು, ಏನೆಂದು ಹೇಳುವ, ಅಯ್ಯೋ ಅದನ್ನು ಜೀವನಕ್ಕೆ ಆಗ್ತಾ ಇಲ್ಲ, ಎಷ್ಟು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದಾನೆ, ಆಗ್ತಾ ಇಲ್ಲ, ಹೆಂಗೋ ಟ್ರೈ ಮಾಡ್ತಾನೆ. ನೋ, ಟ್ರೈ ಒನ್. ಕಮ್ ಟು ಜೀಸಸ್ ಅಂಡ್ ರಿಸೀವ್ ದ ಪವರ್. ಯೇಸು ಕ್ರಿಸ್ತನ ಒಳಗಡೆ ಬಾ, ಒಂದು ಸಾರಿ ನೋಡು, ಯಾವುದ್ರ ಮೇಲೆ ಜಯ ಹೊಂದುವುದಿಲ್ಲ.
ಹೊಂದುತ್ತೆ ಈ ದಿನ. ಕಮಾನ್ ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೀತಿ ದೇವಜನರೇ, ಯೇಸು ಎದ್ದಿದ್ದಾನೆ. ಎಲ್ಲಿಂದ? ಮರಣದಿಂದ ಎದ್ದಿದ್ದಾನೆ, ಸಮಾಧಿಯಿಂದ ಎದ್ದಿದ್ದಾನೆ. ಯಾರು ಎದ್ದಿದ್ದಾರೆ ಈ ದಿನ? ಕ್ರೈಸ್ತ ಸಂಘವೇ, ಸಮಾಜವೇ. Be proud of Christ. Yes, resurrection ದೇವರನ್ನು ನಂಬಿದ್ದೇವೆ. ಪುನರುತ್ಥಾನ ಹೊಂದದ ದೇವರು ನನ್ನ ದೇವರು. ಅದಕ್ಕೋಸ್ಕರ ಗರ್ವ ಪಡೋಣ, ಉಲ್ಲಾಸ ಪಡೋಣ, ಆನಂದ ಪಡೋಣ. ದೇವರ ಮಹಿಮೆಗೋಸ್ಕರವಾಗಿ ಜೀವಿಸೋಣ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೋಸ್ಕರ ಮರಣ ಜಯಿಸಿದವನು ಯಾರು? ನಾನು ಪ್ರಕಟಿಸುವಂತ ಯೇಸು ಒಬ್ಬನೇ ಮರಣವನ್ನು ಜಯಿಸಿದವನು. ಅದೇ ದೇವರು ನಿನ್ನ ದೇವರ? ಎಸ್. ಹಾಗಾಗುವುದಾದ್ರೆ ನೀನು ಸಹ ಅನೇಕ ವಿಷಯಗಳನ್ನು ಜಯಿಸುತ್ತೀಯಾ? ಭಯಪಡಬೇಡ. ಇಲ್ಲಿವರೆಗೂ ಯಾವ ವಿಷಯಗಳಲ್ಲಿ ಸೋತು ಹೋಗಿದೆಯಾ? ಇಂದಿನಿಂದ ನಿನಗೆ ಜಯದ ಜೀವಿತ ದೇವರು ಪ್ರಾರಂಭಿಸುವಾತನಾಗಿದ್ದಾನೆ. ಸೋಲುಗಳ ಜೀವಿತಕ್ಕೆ ಫುಲ್ ಸ್ಟಾಪ್ ದೇವರು ಇಡ್ತಾನೆ. ಜಯದ ಜೀವಿತಕ್ಕೆ ಪ್ರಾರಂಭವನ್ನು ದೇವರು ಇಡ್ತಾನೆ. ಯಾವಾಗ? ನೀನು ಆತನ ಒಳಗಡೆ ಬರುವಾಗ, ನೀನು ಆತನ ಒಂದು ಪುನರುತ್ಥಾನದ ಶಕ್ತಿಯನ್ನು ಸ್ವೀಕಾರ ಮಾಡುವಾಗ. ಇದನ್ನು ಸ್ವೀಕಾರ ಮಾಡ್ಕೊಳ್ತೀಯಾ? ಹೌದು, ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯನ್ನು ಸ್ವೀಕಾರ ಮಾಡ್ಕೊಳ್ತಾನೆ. ಕಾಮ್ ಕಾಮ್ ದೇವರೇ ನಮ್ಮಲ್ಲಿ ಸೂರ್ಯ ಮಾಡಿದ ಕೇಳಿಕೋ. ದೇವರು ಕೊಡುವಾತನಾಗಿದ್ದಾರೆ. ಆಮೆನ್. ಅದಕ್ಕೋಸ್ಕರ ನಿನ್ನ ದೇವರು ಮರಣವನ್ನು ಜಯಿಸಿದ ದೇವರೇ, ಮರಣದಿಂದ ಎದ್ದು ಬಂದ ದೇವರು ಆತನಾಗಿದ್ದಾನೆ. ಸತ್ತದ ದೇವರು ನಾವು ನಂಬಿಲ್ಲ, ನಿತ್ಯ ಜೀವಿಸುತ್ತ ದೇವರು ನಮ್ಮ ದೇವರು. ಅದೇ ದೇವರು ಹೇಳ್ತಾನೆ, ನನ್ನ ನಂಬುವರು ಸತ್ತರು ಬದುಕುತ್ತಾನೆ. ಅದಕ್ಕೋಸ್ಕರ ದೇವರ ಮಗನೇ, ದೇವರ ಮಗಳೇ, ಕ್ರೈಸ್ತ ಸಂಘವೇ, ಸಮಾಜವೇ, ಮರಣಕ್ಕೂ ಸಹ ನೀನು ಭಯಪಡಬೇಡ. ನೀನು ಸಾಯುವುದಿಲ್ಲ, ಮತ್ತೆ ಎದ್ದೇಳ್ತೀಯ. ನೀನು ನಿತ್ಯವಾಗಿ ಕ್ರಿಸ್ತನ ಜೊತೆಗೆ ಜೀವಿಸ್ತೀಯ. ಆಮೆನ್. ದೇವರಿಗೆ ಸ್ತೋತ್ರ. ಮತ್ತೆ ಯಾವುದಕ್ಕೆ ಭಯಪಡ್ತೀಯ? ಭಯಪಡಬೇಡ. ಇಲ್ಲಿಂದ ಭಯಕ್ಕೂ ಸಹ ಫುಲ್ ಸ್ಟಾಪ್ ಇಟ್ಬಿಡು. ಧೈರ್ಯವಾಗಿ ಜೀವಿಸು. ಆಮೆನ್. ಜಯದ ಜೀವಿತ, ಧೈರ್ಯದ ಜೀವಿತ, ಸಂತೋಷದ ಜೀವಿತ ಜೀವಿಸ್ತೀಯ ಈ ದಿನ. ಆಮೆನ್. ಜೀವಿಸ್ತೇನೆ ಅನ್ನುವಂಥವರು ನನ್ನ ಜೊತೆಗೆ ಪ್ರಾರ್ಥನೆ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮರಣವನ್ನು ಜಯಿಸಿದವನೇ, ನಿನಗೆ ಸ್ತೋತ್ರ ಅಪ್ಪಾ. ಯಾರು ಈ ಲೋಕದಲ್ಲಿ ಜಯಿಸಲಿಲ್ಲ, ನಾನೊಬ್ಬರೇ ಜಯಿಸಿದೆಯಪ್ಪ. ಅವನ ಸಂದೇಶವನ್ನು ಕೇಳಿಕೊಂಡಿದ್ದೇವೆ. ರಕ್ಷಕಾರನಿಗೆ ಸ್ತೋತ್ರವಾಗಲು ನಿನ್ನನ್ನೇ ಆರಾಧಿಸ್ತೇವೆ. ಕರ್ತನೇ ಹೇಳಿದಂಥ ಸಂದೇಶವನ್ನು ಆಶೀರ್ವದಿಸಿ ಬಲಪಡಿಸುತ್ತೇವೆ. ಎಲ್ಲರಿಗೂ ದೇವರೇ ಒಂದು ರಿಸರ್ವೆಕ್ಷನ್ ಪವರ್ ಎಲ್ಲರೂ ರಿಸೀವ್ ಮಾಡುವಂತೆ ಕೃಪೆ ಕೊಡಬೇಕು. ಯೇಸುವಿನ ನಾಮದಲ್ಲಿ ಎಲ್ಲರೂ ಕರ್ತನೆ ಪುನರುತ್ಥಾನದ ಶಕ್ತಿಯನ್ನು ಸ್ವೀಕರಿಸಲಿ. ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ದೇವರೇ ಕೊಡುವ ಮಾತನಾಗಿದ್ದಾರೆ. In the name of Jesus, bless us, Lord, with the resurrection power. ನಮ್ಮನ್ನು ಆಶೀರ್ವಾದ ಮಾಡು. ನಾಮದ ಮೇಲೆ ಸ್ತೋತ್ರ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವದಿಸಿ ಬಿಡುತ್ತೇನೆ. ಪರಲೋಕದ ತಂದೆಯೇ, ಆಮೆನ್. ತನ್ನ ದೇವರ ನಿನ್ನ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಆತ್ಮೈಕ್ಯದ ಸಹವಾಸ, ಸಮಾಧಾನ, ಶಾಂತಿಯು ಈಗಲೂ ಯಾವಾಗಲೂ ನಮ್ಮೊಂದಿಗೆ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.